ಇಲ್ಲಿ ಬರ್ತಾ ಇದ್ದೆ ನಾಡಿಯಾ ಒಬ್ಬೊಬ್ಬರು ಭಾಗ್ಯವಂತ ಕೊಡಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಸಮವಾಗಿ ನೋಡುವಂಥ ಒಬ್ಬ ದೇವರಿದ್ದಾರೆ ಅಂದರೆ ಅದು ಸಾಯಿಬಾಬಾ. ಮತಭೇದ ಧರ್ಮಭೇದ ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವಂಥ ದೇವರಂದರೆ ಸಾಯಿಬಾಬಾ. ಅಂಥವರ ಇವತ್ತು ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ನೀವು ನಾವೆಲ್ಲ ಭಾಗವಹಿಸಿದ್ವಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ರಾಷ್ಟ್ರಕ್ಕೆಲ್ಲ ಒಳ್ಳೆಯದಾಗಲಿ, ಸಮೃದ್ಧಿ ಆಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ಎಲ್ಲ ಧರ್ಮದ ಜನರು ಅಣ್ಣ ತಮ್ಮದಾಗಿ ಬಾಳಿ ಬರಬೇಕು. ಅದೇ ಸಾಯಿಬಾಬಾ ಅವರ ಸಕ್ರಿಯ. ಎಲ್ಲರಿಗೂ ನಮಸ್ಕಾರ. ಸರ್, ರಾಜ್ಯದಲ್ಲಿ CM ಬದಲಾವಣೆ ಆಗುತ್ತಾ ಸರ್? ದಿಲ್ಲಿಗೆ ಹೋಗಿದ್ದಾರೆ ಇಲ್ಲ, ಇನ್ನೇನು ಕೇಳ್ತೀರಿ ಹೇಳ್ತೀನಿ. ಸರಿ, ಸುರ್ಜೇವಾಲಾ ಅವ್ರು ಬಂದಾಗ ತಮ್ಮ ಅಭಿಪ್ರಾಯಗಳು ಏನು ನೆನ್ಸ್ಕೊಂಡ್ರಿ ಮತ್ತು ಅವ್ರಿಗೆ ಏನು ಕೇಳೋದು? ಶಾಸಕರು ಮಾತ್ರ ಮಾತಾಡಿದ್ದಾರೆ. ಅಲ್ಲಲ್ಲ, ತಾವು ತಮ್ಮ ಜೊತೆ ಹೋದ್ರಿ, ನಿಯೋಗ ಎಲ್ಲ ಹೋಗಿದ್ರಿ? ನಿಯೋಗ ಇಲ್ಲ, ನಾವು ಬಂದವ್ರಿಗೆಲ್ಲ ಮಾತಾಡ್ತೀವಿ. ನಿಯೋಗ ಏನಿಲ್ಲ, ಮೆಜಾರಿಟಿ ಇದ್ದವ್ರು ಮಾಡ್ಕೊಂಡಿದ್ದಾರೆ, ನಡೆಸಲಿ ಒಳ್ಳೆಯದಾಗಿ. ಅಲ್ಲ, SN ಪರವಾಗಿ ತಾವು ನಿಂತ್ಕೊಂಡಿದ್ರಿ, ಬಂಗಾರಪೇಟೆ MLA ಪರವಾಗಿ ತಾವು ನಿಂತಿದ್ರಿ ಸರ್. SN ಪರವಾಗಿ SN ಗೆದ್ದಿದ್ದಾನೆ, ಅದರಲ್ಲಿ ನಿಂತಾನೆ. ಈ ಪ್ರಸಾದ್ ಬಾಬು ಗೆದ್ದಿದ್ದಾರೆ, ಅವ್ರು ಬಂಡಾಯ ಕಾಂಗ್ರೆಸ್ ಕೂಡ 9 ಜನ ಕಾಂಗ್ರೆಸ್ ಅವ್ರು ಗೆದ್ದಾರೆ, 9 ಜನ ಕಾಂಗ್ರೆಸ್ ಗೆದ್ದಿದ್ದಾರೆ, ಒಳ್ಳೆ ಕೆಲಸ ಮಾಡಿ ರೈತರಿಗೆ ಹಾಲು ಉತ್ಪಾದನೆ ಮಾಡೋ ಜನರ ಕೆಲಸವನ್ನು ಮಾಡಿ. ಸರ್, CM ಸಿದ್ದರಾಮಯ್ಯನವ್ರನ್ನ OBC ರಾಷ್ಟ್ರೀಯ ಸಲಹೆಗೆ ಆಯ್ಕೆ ಮಾಡಿದ್ದಾರೆ. ಏನು ರಾಷ್ಟ್ರ ರಾಜಕಾರಣಕ್ಕೆ ಏನಾದ್ರು ಹೋಗ್ತಾರಾ ಸರ್ ಅವ್ರಿಗೆ? ಅಲ್ಲಿ ಸಾಕಷ್ಟು ಜನ OBC ಲೀಡರ್ಸ್ ಇದ್ದರೂ ಕೂಡ ಇವರು ಸಿಟ್ಟಿಂಗ್ ಮುಖ್ಯಮಂತ್ರಿ ಇದ್ದಿದ್ದರಿಂದ ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಶೋಕ್ ಗೆಹ್ಲೋಟ್ ಇರ್ತಾರೆ ಮತ್ತು ನಮ್ಮ ಬಘೇಲ್ ಅವರು, ಆ ರೀತಿ ಎಲ್ಲ ಸಾಕಷ್ಟು ಜನ ಲೀಡರ್ಸ್ ಕೂಡ ಸೇರಿ ಅದು ಕಮಿಟಿ ಆಗಿದೆ, ಎಲ್ಲ ಇರ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಅವಕಾಶ ಇದೆ. ರಮೇಶ್ ಕುಮಾರ್ ಅಂತೆ ಸರ್, ಜನ ಕೋಲಾರ ಹೈಕಮಾಂಡ್ ರಮೇಶ್ ಕುಮಾರ್ ಅಂತ, ಪುತ್ತೂರು ಮಂಜುನಾಥ್ ಹೇಳ್ತಾರೆ ಸರ್, ಓಪನ್ ಸ್ಟೇಟ್. ಸರ್, ಇಡಿ ದಾಳಿ ಆಗಿದೆ ಸರ್. ಕಾಂಗ್ರೆಸ್ ಪಕ್ಕದ ಜಿಲ್ಲೆಯಲ್ಲೂ ಸಹ ದಾಳಿ ಆಗಿದೆ ಸರ್. ಈಗ ಇಡಿಯವರು ರಾಜಕೀಯವಾಗಿ ಎಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅವ್ರ ಮೇಲೆ ನಿರಂತರವಾಗಿ ನಡೀತಾ ಇದೆ. ನಾನು ಕಲಿಸ್ತೀನಿ, ಇದು ಅವ್ರಿಗೆ ಶೋಭೆ ತರೋದಲ್ಲ. BJPಗೆ ಇದನ್ನು ಮಾಡಬಾರ್ದು ಅಂತ ನಾನು ಸಾಕಷ್ಟು ಸಾರಿ ಮನವಿ ಮಾಡಿದ್ದೀನಿ. ಆಹಾರ ಇಲಾಖೆ ಮತ್ತೆ ಲಾರಿಗಳಿಗೆ ಮುಷ್ಕರ ಇತ್ತು ಸರ್. ಲಾರಿ ಮುಷ್ಕರ ಪರಿಶೀಲನೆ ಮಾಡಿದ್ದೆಲ್ಲ ಒಂದೇ ದಿನದಲ್ಲಿ ಎಲ್ಲ ಅವ್ರಿಗೆ ಹಣ ಬರಬೇಕಾದ್ದೆಲ್ಲ ಸಲ್ಲಿಸಿ ಒಂದೇ ದಿನದಲ್ಲಿ ಎಲ್ಲ ಪರಿಶೀಲನೆ ಮಾಡಿದ್ದೀವಿ. ಆಮೇಲೆ ಲಾಭಾಂಶ ಈ ಪೇಪರ್ ಡಿಪಾರ್ಟ್ಮೆಂಟ್ಸವರು ಕೂಡ ಪೂರ್ತಿ ಮೇವರೆಗೂ ಜೂನ್ವರೆಗೂ ಕೊಟ್ಟಿದ್ದೀವಿ. ಯಾವುದೂ ತೊಂದರೆ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಯಾವುದೂ ತೊಂದರೆ ಇಲ್ಲ. ಇಟ್ಕೊಡೋ ವಿಷಯ ಸಬ್ಜೆಕ್ಟ್ ಮುಂದೆ ಇದೆ, ಇನ್ನೂ ತೀರ್ಮಾನ ಆಗಿಲ್ಲ. ಸಾಕಷ್ಟು ಜನ ಇಟ್ಕೊಡ್ಬೇಕು, ಎಣ್ಣೆ ಬೇಳೆ ಮನೆ ಕುಟುಂಬದ ಎಲ್ಲ ಮಕ್ಕಳು ಊಟ ಮಾಡ್ತಾಯಿದ್ದಾರೆ ಅಭಿಪ್ರಾಯ ಬಂದಿದೆ. ಅದರಿಂದ ಆ ಸಬ್ಜೆಕ್ಟ್ ಅಂತ ಇಟ್ಕೊಂಡಿದ್ದು ಇನ್ನೂ ತೀರ್ಮಾನ ಆಗಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಏನು ಕ್ರಾಂತಿ ಸರ್ ಅದು? ರಾಜಣ್ಣ ಕೇಳಬೇಕು. ಚುನಾವಣೆಗೆ ರೂಪ ಅವರು ಆಕಾಂಕ್ಷಿ ಆಗಿದ್ದಾರೆ, ಅವ್ರನ್ನೇ ಕೇಳಿ. ನಿನ್ನೆ NIA ದಾಳಿ ಆಗಿದೆ ಸರ್, ಕೋಲಾರ ಸೇರಿದಂತೆ ಬೇರೆ ಬೇರೆ ಕಡೆ ಆಗಿದೆ. BJPಯವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೆಲ್ಲ ಕಾಮನ್ನು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. BJPಯವರು ಹೇಳೋದಕ್ಕೆ ಮಾಡೋದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ಇಡೀ ದಾಳಿ ಇದೆಯಲ್ಲ, ಇದು ಕಾಂಗ್ರೆಸ್ನ ಮುಖಂಡರು, ನಾಯಕರು, ಶಾಸಕರು ಮೇಲೆ ಮಾಡ್ತಾ ಇದ್ದಾರೆ. ಇದು ಕ್ರಮಬದ್ಧವಲ್ಲ ಅಂತ ನಾನು ಕಾಣಿಸ್ತೇನೆ. ಸರ್, ಕೆಲವು ಸ್ವಾಮೀಜಿಗಳು ಸರ್ ಹಿನ್ನಡೆ ಆಯಿತು. ತಮ್ಮ ಬಣದವರು ಇಲ್ಲ ನನಗೆ ಎಲ್ಲ ಕಾಂಗ್ರೆಸ್ ಎಲ್ಲ ಒಂದೇ. ಕೋಲಾರದ